ಮನೆಗೆ ಅಂತ ನಾವು ಯಾವುದೇ ಒಂದು ವಸ್ತು ಖರೀದಿ ಮಾಡೋಕ್ಕೆ ಮುಂಚೆ ಒಂದಕ್ಕಿಂತ 50 ಸತಿ ಯೋಚನೆ ಮಾಡ್ತೀವಿ. ಈ ವಸ್ತು ಚೆನ್ನಾಗಿರುತ್ತಾ? ಇದರ ಅವಶ್ಯಕತೆ ಇದೆಯಾ? ಆಮೇಲೆ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡುವಾಗ ಹೇಗೆ ಬರುತ್ತೆ? ಈ ಥರ ಹಲವಾರು ನಾನು ಯೋಚನೆ ಮಾಡಿ ಈ ಫ್ರೂಟ್ ಬಾಸ್ಕೆಟ್ನ ತರಿಸ್ಕೊಂಡಿದ್ದೆ ಮೀಶೋಯಿಂದ. ತುಂಬ ದಿನಗಳಿಂದ ನಮ್ಮ ಮನೇಲಿ ಫ್ರೂಟುಗಳು ಹೀಗೆ ಓಪನ್ ಆಗಿರೋದು ನನಗೆ ಯಾಕೋ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ನನಗೆ ಈ ಪ್ರಾಡಕ್ಟ್ ನಿಜವಾಗ್ಲೂ ಯೂಸ್ಫುಲ್ ಅನ್ನಿಸ್ತು. ಪ್ಲಸ್ ಇವರ ಮೇಕು ತುಂಬ ಚೆನ್ನಾಗಿತ್ತು, ಎಲ್ಲೂ ಹಾರ್ಶ್ ಆಗಿರಲಿಲ್ಲ, ಕೈಗೆ ಚುಚ್ಚೋ ರೀತಿ ಇದೆಯಾ ಅಂತ ಚೆಕ್ ಮಾಡಿದೆ, ಆ ಥರ ಎಲ್ಲ ಯಾವುದೂ ಇರಲಿಲ್ಲ. ಒಳ್ಳೆಯದೇ ಮೇಕಿತ್ತು ಇವ್ರದ್ದು. ಆ್ಯಂಡ್ ಐ ರಿಯಲಿ ರೆಕಮೆಂಡ್ ದಿಸ್ ಐಟಮ್. ನಿಮಗೆ ಈ ಪ್ರಾಡಕ್ಟ್ ಬೇಕಿತ್ತು ಲಿಂಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ನನಗೆ ತಿಳಿಸಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಅದೇ ಥರ ಅದ್ರ ಜೊತೆ ಇನ್ನೂ ಒಂದು ಐಟಮು ತರಿಸ್ಕೊಂಡಿದ್ದೆ. ಈ ಸ್ಟ್ಯಾಂಡ್ ಅನ್ನೋದು ಒಂದು ಕಿಚನ್ ಆರ್ಗನೈಸಿಂಗ್ಗೆ ಅಂತ ಸುಮಾರಷ್ಟು ಹುಡುಕ್ತಾ ಇದ್ದೆ. ಆ್ಯಂಡ್ ಬಾಟಲ್ಸ್ ಇಟ್ಕೊಳಕ್ಕಾಗಲಿ, ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಳಕ್ಕಾಗಲಿ ಅಂತ ತುಂಬಾ ಸರ್ಚಿನ್ಗಿಂತ ರಿಸರ್ಚು ಕೂಡ ಮಾಡಿ ಆಮೇಲೆ ತರಿಸ್ಕೊಂಡಿದ್ದೆ. ಹೀಗೆ ನಾನು ಸಂಜೆ ಈವ್ನಿಂಗ್ ಹೋಗಿತ್ತು, ಹಾಗೆ ಸ್ವಲ್ಪ ಈಚೆ ಇತ್ತು. ಸೊ ಆ ಕೆಲಸ ಮುಗಿಸ್ಕೊಂಬಂದು ಆಮೇಲೆ ನನ್ನ ಮನೆ ಕೆಲಸ ಮಾಡಿಕೊಂಡೆ. ನನ್ನ ರೀತಿಯೇ ನೀವು ಸಾಕಷ್ಟು ರಿಸರ್ಚ್ ಮಾಡಿ ತೊಗೊಂಡಿದ್ದು ಯಾವುದಾದ್ರು ಪ್ರಾಡಕ್ಟ್ ಇದೆ ಖಂಡಿತವಾಗ್ಲೂ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ನಾನು ಆ ಸ್ಟ್ಯಾಂಡನ್ನ ಹೇಗೆ ಅರೇಂಜ್ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.